ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಮಾತ್ರ ಗೇಟ್ ಪಾಸ್ ಆಚೆ. ಏನ್ರಿ ಇದು? ರಾಜ್ಯದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶಕ್ಕೆ ಒಂದು ಚೂರು ಬೆಲೆ ಇಲ್ವಾ? ಪಾಕ್ ಪ್ರಜೆಗಳು ಭಾರತ ಬಿಡೋದಕ್ಕೆ ಡೆಡ್ಲೈನ್ ಅಂತ್ಯಾಗಿದೆ. ಡೆಡ್ಲೈನ್ ಅಂತ್ಯಾಗಿ ಒಂದಿನ ಕಳೀತಾ ಬರ್ತಾ ಇದೆ. ಇವಾಗ ಭಾರತ ಬಿಟ್ಟು ತೊಲಗಿದ್ದು ಕೇವಲ 4 ಪಾಕಿಸ್ತಾನಿಗಳು ಮಾತ್ರ. ರಾಜ್ಯದಲ್ಲಿ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಈ ಪಾಕಿಸ್ತಾನಿಗಳ ಮಾಹಿತಿ ಸರ್ಕಾರಕ್ಕೆ ಇದೆಯಾ ಇಲ್ವಾ? ಗೊತ್ತಿದೆಯಾ ಇಲ್ವಾ ನಿಮಗೆ ಎಷ್ಟು ಜನ ಇದ್ದಾರೆ ಅಂತ? ರಾಜ್ಯದ ಪ್ರತಿ ಮುಖ್ಯಮಂತ್ರಿಗಳನ್ನ ಕರೆದು ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗೇಟ್ ಪಾಸ್ ಕೊಡಬೇಕು ಅಂತ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಹೋಗ್ತಾ ಇಲ್ಲ? ಕೇವಲ 4 ಜನ ಮಾತ್ರ ಯಾಕೆ? ಕೇವಲ 4 ಜನ ಮಾತ್ರ ಯಾಕೆ? ಸರ್ಕಾರದ ಆದೇಶವನ್ನ ಧಿಕ್ಕರಿಸಿದ್ರೆ ಏನು ಶಿಕ್ಷೆ ಅಂತ ಗೊತ್ತಿದೆಯಾ ನಿಮ್ಗೆ? ಹಾಗಾದ್ರೆ ದೇಶ ಬಿಟ್ಟು ತೊಲಗಿದ್ದು ಕೇವಲ 4 ಮಾತ್ರ. ಉಳಿಸಿಕೊಳ್ಳುವಂತ ಪ್ರಯತ್ನನ? ಇಲ್ಲೂ ಓಲೈಕೆನಾ? ಕೇವಲ 90 ನೋಡಿ. ರಾಜ್ಯದಲ್ಲಿ ಎಷ್ಟಿರೋದು ಪಾಕಿಗಳು? ಪಾಕಿಸ್ತಾನದ ಪ್ರಜೆಗಳಿರೋದು ರಾಜ್ಯದಲ್ಲಿ 94. ಅದರಲ್ಲಿ ಹೋಗಿರೋದು ಕೇವಲ 4. ಎಲ್ಲಿ? ಇನ್ನು 90 ಜನ ಎಲ್ಲಿ? 90 ಜನರನ್ನ ಏನ್ ರಕ್ಷಣೆ ಮಾಡ್ತಾ ಇದ್ದೀರಾ ನೀವು? ಹಂಗಾದ್ರೆ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ವಾ? ಡೆಡ್ಲೈನ್ ಮೀರಿ ಭಾರತದಲ್ಲಿ ಉಳ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನ್ ಶಿಕ್ಷೆ ಅಂತ ಗೊತ್ತಾ ನಿಮ್ಗೆ? ಭಾರತ ಬಿಟ್ಟು ತೊಲಗದಿದ್ರೆ ಕಾದಿದೆ ಬಂಧನದ ಶಿಕ್ಷೆ. ನೆನಪಿರಲಿ, ಪಾಕ್ ಪ್ರಜೆಗಳನ್ನು ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಬಂಧಿಸಬಹುದು ನಾವೀಗ ಪಾಕ್ ಪ್ರಜೆಗಳನ್ನ. ಸೊ ಹೀಗಿದ್ದಾಗ 90 ಜನರನ್ನು ಕೂಡ ನೀವು ಉಳಿಸ್ಕೊಂಡಿದ್ದೀರಾ ಅಂದ್ರೆ 90 ಜನರನ್ನು ಕೂಡ ನೀವು ಉಳಿಸ್ಕೊಂಡಿದ್ದೀರಾ ಅಂತಂದ್ರೆ 4 ಜನ, ಕೇವಲ 4 ಜನ ಮಾತ್ರ ಹೋಗ್ತಾ ಇರೋದು. ಸರ್ಕಾರದ ಆದೇಶ ಕಾಟಾಚಾರಕ? ಯುದ್ಧ ಬೇಡ, ಶಾಂತಿ ಬಯಸೋಣ ಅಂತ ಹೇಳ್ತೀರಾ? ಇಲ್ಲಿ ನೋಡಿದ್ರೆ ಸರ್ಕಾರದ ಆದೇಶವನ್ನ ಮೀರ್ತಾ ಇದ್ದೀರಾ. ಯಾತಕ್ಕಾಗಿ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾ? ಇಲ್ಲಿ ಪಾಕಿಸ್ತಾನಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಯಾವ್ಯಾವ ಊರಿನಲ್ಲಿದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ ಗೊತ್ತಿಲ್ವಾ? ಗೊತ್ತಿದ್ದು ಕಳಿಸಕ್ಕಾಗ್ತಿಲ್ವಾ? ಇಲ್ಲೂ ಓಲೈಕೆ ರಾಜಕಾರಣನ? ನೀವು ಈ ವಿಚಾರವನ್ನು ರಾಜಕಾರಣ ಮಾಡ್ತಿರೋದು ಯಾಕೆ? ಈ ವಿಚಾರವನ್ನು ರಾಜಕಾರಣ ಮಾಡೋದಕ್ಕೆ ಎಲ್ಲ ತೆಗೆದು ತಿಪ್ಪೆಗೆ ಬಿಸಾಕ್ರಿ. ನಿಮ್ಮ ರಾಜಕಾರಣ ಎಲ್ಲ ಇದು ದೇಶಕ್ಕೋಸ್ಕರ ಮಾತ್ರ ಹೊರಡಬೇಕಾಗುತ್ತೆ. ಇಲ್ಲಿ ತೊಲಗಿ ಪಾಕಿಗಳೇ, ನೀವು ತೊಲಗಿ. ಭಾರತ ದೇಶನ ಬಿಟ್ಟು ಮೊದಲು ಇಲ್ಲಿಂದ ತೊಲಗಿ ಅಂತ. ನಮ್ಮ ನೆಲದಲ್ಲಿತ್ಕೊಂಡು ನಮ್ಮವರ ರಕ್ತವನ್ನು ಹರಿಸಿದ ಇಂಥ ವಿಷಸರ್ಪಗಳಿಗೆ ಹಾಗೂ ಆ ನೆಲದವರಿಗೆ ಕೊನೆಗೂ ಭಾರತದಿಂದ ಒಂದಷ್ಟು ಜನರನ್ನು ಹೊರಹಾಕಲಾಗಿದೆ. ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಮಾತ್ರ ಗೇಟ್ ಪಾಸ್ ಆಚೆ. ಏನ್ರಿ ಇದು? ರಾಜ್ಯದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶಕ್ಕೆ ಒಂದು ಚೂರು ಬೆಲೆ ಇಲ್ವಾ? ಪಾಕ್ ಪ್ರಜೆಗಳು ಭಾರತ ಬಿಡೋದಕ್ಕೆ ಡೆಡ್ಲೈನ್ ಅಂತ್ಯಾಗಿದೆ. ಡೆಡ್ಲೈನ್ ಅಂತ್ಯಾಗಿ ಒಂದಿನ ಕಳೀತಾ ಬರ್ತಾ ಇದೆ. ಇವಾಗ ಭಾರತ ಬಿಟ್ಟು ತೊಲಗಿದ್ದು ಕೇವಲ 4 ಪಾಕಿಸ್ತಾನಿಗಳು ಮಾತ್ರ. ರಾಜ್ಯದಲ್ಲಿ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಈ ಪಾಕಿಸ್ತಾನಿಗಳ ಮಾಹಿತಿ ಸರ್ಕಾರಕ್ಕೆ ಇದೆಯಾ ಇಲ್ವಾ? ಗೊತ್ತಿದೆಯಾ ಇಲ್ವಾ ನಿಮಗೆ ಎಷ್ಟು ಜನ ಇದ್ದಾರೆ ಅಂತ? ರಾಜ್ಯದ ಪ್ರತಿ ಮುಖ್ಯಮಂತ್ರಿಗಳನ್ನ ಕರೆದು ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗೇಟ್ ಪಾಸ್ ಕೊಡಬೇಕು ಅಂತ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಹೋಗ್ತಾ ಇಲ್ಲ? ಕೇವಲ 4 ಜನ ಮಾತ್ರ ಯಾಕೆ? ಕೇವಲ 4 ಜನ ಮಾತ್ರ ಯಾಕೆ? ಸರ್ಕಾರದ ಆದೇಶವನ್ನ ಧಿಕ್ಕರಿಸಿದ್ರೆ ಏನು ಶಿಕ್ಷೆ ಅಂತ ಗೊತ್ತಿದೆಯಾ ನಿಮ್ಗೆ? ಹಾಗಾದ್ರೆ ದೇಶ ಬಿಟ್ಟು ತೊಲಗಿದ್ದು ಕೇವಲ 4 ಮಾತ್ರ. ಉಳಿಸಿಕೊಳ್ಳುವಂತ ಪ್ರಯತ್ನನ? ಇಲ್ಲೂ ಓಲೈಕೆನಾ? ಕೇವಲ 90 ನೋಡಿ. ರಾಜ್ಯದಲ್ಲಿ ಎಷ್ಟಿರೋದು ಪಾಕಿಗಳು? ಪಾಕಿಸ್ತಾನದ ಪ್ರಜೆಗಳಿರೋದು ರಾಜ್ಯದಲ್ಲಿ 94. ಅದರಲ್ಲಿ ಹೋಗಿರೋದು ಕೇವಲ 4. ಎಲ್ಲಿ? ಇನ್ನು 90 ಜನ ಎಲ್ಲಿ? 90 ಜನರನ್ನ ಏನ್ ರಕ್ಷಣೆ ಮಾಡ್ತಾ ಇದ್ದೀರಾ ನೀವು? ಹಂಗಾದ್ರೆ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ವಾ? ಡೆಡ್ಲೈನ್ ಮೀರಿ ಭಾರತದಲ್ಲಿ ಉಳ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನ್ ಶಿಕ್ಷೆ ಅಂತ ಗೊತ್ತಾ ನಿಮ್ಗೆ? ಭಾರತ ಬಿಟ್ಟು ತೊಲಗದಿದ್ರೆ ಕಾದಿದೆ ಬಂಧನದ ಶಿಕ್ಷೆ. ನೆನಪಿರಲಿ, ಪಾಕ್ ಪ್ರಜೆಗಳನ್ನು ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಬಂಧಿಸಬಹುದು ನಾವೀಗ ಪಾಕ್ ಪ್ರಜೆಗಳನ್ನ. ಸೊ ಹೀಗಿದ್ದಾಗ 90 ಜನರನ್ನು ಕೂಡ ನೀವು ಉಳಿಸ್ಕೊಂಡಿದ್ದೀರಾ ಅಂದ್ರೆ 90 ಜನರನ್ನು ಕೂಡ ನೀವು ಉಳಿಸ್ಕೊಂಡಿದ್ದೀರಾ ಅಂತಂದ್ರೆ 4 ಜನ, ಕೇವಲ 4 ಜನ ಮಾತ್ರ ಹೋಗ್ತಾ ಇರೋದು. ಸರ್ಕಾರದ ಆದೇಶ ಕಾಟಾಚಾರಕ? ಯುದ್ಧ ಬೇಡ, ಶಾಂತಿ ಬಯಸೋಣ ಅಂತ ಹೇಳ್ತೀರಾ? ಇಲ್ಲಿ ನೋಡಿದ್ರೆ ಸರ್ಕಾರದ ಆದೇಶವನ್ನ ಮೀರ್ತಾ ಇದ್ದೀರಾ. ಯಾತಕ್ಕಾಗಿ? ಮಾನ್ಯ ಮುಖ್ಯಮಂತ್ರಿಗಳಿಗೆ
ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾ ಇಲ್ಲಿ ಪಾಕಿಸ್ತಾನಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಯಾವ್ಯಾವ ಊರಿನಲ್ಲಿದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ ಗೊತ್ತಿಲ್ವಾ? ಗೊತ್ತಿದ್ದು ಕಳ್ಸಕ್ಕಾಗ್ತಿಲ್ವಾ? ಇಲ್ಲೂ ಓಲೈಕೆ ರಾಜಕಾರಣನ? ನೀವು ಈ ವಿಚಾರವನ್ನು ರಾಜಕಾರಣ ಮಾಡ್ತಿರೋದು ಯಾಕೆ? ಈ ವಿಚಾರವನ್ನು ರಾಜಕಾರಣ ಮಾಡೋದಕ್ಕೆ ಎಲ್ಲ ತೆಗೆದು ತಿಪ್ಪೆಗೆ ಬಿಸಾಕ್ರಿ. ನಿಮ್ಮ ರಾಜಕಾರಣ ಎಲ್ಲ ಇದು ದೇಶಕ್ಕೋಸ್ಕರ ಮಾತ್ರ ಹೊರಡಬೇಕಾಗುತ್ತಿಲ್ಲ. ತೊಲಗಿ ಪಾಕಿಗಳೇ, ನೀವು ತೊಲಗಿ. ಭಾರತ ದೇಶದ ಬಿಟ್ಟು ಮೊದಲು ಇಲ್ಲಿಂದ ತೊಲಗಿ ಅಂತ ನಮ್ಮ ನೆಲದಲ್ಲಿತ್ಕೊಂಡು ನಮ್ಮವರ ರಕ್ತವನ್ನು ಹರಿಸಿದ ಇಂಥ ವಿಷಸರ್ಪಗಳಿಗೆ ಹಾಗೂ ಆ ನೆಲದವರಿಗೆ ಕೊನೆಗೂ ಭಾರತದಿಂದ ಒಂದಷ್ಟು ಜನರನ್ನು ಹೊರಹಾಕಲಾಗಿದೆ. ರಾಜ್ಯದಿಂದ ಕೇವಲ 4 ಪಾಕಿಗಳಿಗೆ ಮಾತ್ರ ಗೇಟ್ ಪಾಸ್. ಆಚೆ ಏನ್ರಿ ಇದು? ರಾಜ್ಯದಲ್ಲಿ ಸುಮಾರು 94ಕ್ಕೂ ಹೆಚ್ಚು ಪಾಕ್ ಪ್ರಜೆಗಳಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶಕ್ಕೆ ಒಂದು ಚೂರು ಬೆಲೆ ಇಲ್ವಾ? ಪಾಕ್ ಪ್ರಜೆಗಳು ಭಾರತ ಬಿಡೋದಕ್ಕೆ ಡೆಡ್ಲೈನ್ ಅಂತ್ಯಾಗಿದೆ. ಡೆಡ್ಲೈನ್ ಅಂತ್ಯಾಗಿ ಒಂದಿನ ಕಡಿತ ಬರ್ತಾ ಇದೆ. ಇವಾಗ ಭಾರತ ಬಿಟ್ಟು ತೊಲಗಿದ್ದು ಕೇವಲ 4 ಪಾಕಿಸ್ತಾನಿಗಳು ಮಾತ್ರ. ರಾಜ್ಯದಲ್ಲಿ ಉಳಿದಿರುವ ಪಾಕಿಸ್ತಾನಿಗಳು ಎಲ್ಲಿ? ಈ ಪಾಕಿಸ್ತಾನಿಗಳ ಮಾಹಿತಿ ಸರ್ಕಾರಕ್ಕೆ ಇದೆಯಾ ಇಲ್ವಾ? ಗೊತ್ತಿದೆಯಾ ಇಲ್ವಾ ನಿಮಗೆ ಎಷ್ಟು ಜನ ಇದ್ದಾರೆ ಅಂತ? ರಾಜ್ಯದ ಪ್ರತಿ ಮುಖ್ಯಮಂತ್ರಿಗಳನ್ನ ಕರೆದು ಅಮಿತ್ ಶಾ ಮೀಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗೇಟ್ ಪಾಸ್ ಕೊಡಬೇಕು ಅಂತ. ಯಾಕೆ ಕೊಡ್ತಾ ಇಲ್ಲ? ಯಾಕೆ ಹೋಗ್ತಾ ಇಲ್ಲ? ಕೇವಲ 4 ಜನ ಮಾತ್ರ ಯಾಕೆ? ಕೇವಲ 4 ಜನ ಮಾತ್ರ ಯಾಕೆ? ಸರ್ಕಾರದ ಆದೇಶವನ್ನ ಧಿಕ್ಕರಿಸಿದ್ರೆ ಏನು ಶಿಕ್ಷೆ ಅಂತ ಗೊತ್ತಿದೆಯಾ ನಿಮ್ಗೆ? ಹಾಗಾದ್ರೆ ದೇಶ ಬಿಟ್ಟು ತೊಲಗಿದ್ದು ಕೇವಲ 4 ಮಾತ್ರ ಉಳಿಸಿಕೊಳ್ಳುವಂತ ಪ್ರಯತ್ನನ? ಇಲ್ಲೂ ಓಲೈಕೆನಾ? ಕೇವಲ 90 ನೋಡಿ. ರಾಜ್ಯದಲ್ಲಿ ಎಷ್ಟಿರೋದು ಪಾಕಿಗಳು? ಪಾಕಿಸ್ತಾನದ ಪ್ರಜೆಗಳಿರೋದು ರಾಜ್ಯದಲ್ಲಿ 94. ಅದರಲ್ಲಿ ಹೋಗಿರೋದು ಕೇವಲ 4. ಎಲ್ಲಿ? ಇನ್ನು 90 ಜನ ಎಲ್ಲಿ? 90 ಜನರನ್ನ ಏನ್ ರಕ್ಷಣೆ ಮಾಡ್ತಾ ಇದ್ದೀರಾ ನೀವು? ಹಂಗಾದ್ರೆ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ವಾ? ಡೆಡ್ಲೈನ್ ಮೀರಿ ಭಾರತದಲ್ಲಿ ಉಳ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನ್ ಶಿಕ್ಷೆ ಅಂತ ಗೊತ್ತಾ ನಿಮ್ಗೆ? ಭಾರತ ಬಿಟ್ಟು ತೊಲಗದಿದ್ರೆ ಕಾದಿದೆ ಬಂಧನದ ಶಿಕ್ಷೆ. ನೆನಪಿರಲಿ, ಪಾಕ್ ಪ್ರಜೆಗಳನ್ನು ಸರ್ಕಾರ ಬಂಧಿಸಬಹುದು. 3 ವರ್ಷಗಳ ಶಿಕ್ಷೆ ವಿಧಿಸುವ ಅಧಿಕಾರವೂ ಇದೆ. ಬಂಧಿಸಬಹುದು ನಾವೀಗ ಪಾಕ್ ಪ್ರಜೆಗಳನ್ನ. ಸೊ ಹೀಗಿದ್ದಾಗ 90 ಜನರನ್ನು ಕೂಡ ನೀವು ಉಳಿಸ್ಕೊಂಡಿದ್ದೀರಾ ಅಂದ್ರೆ 90 ಜನರನ್ನು ಕೂಡ ನೀವು ಉಳಿಸ್ಕೊಂಡಿದ್ದೀರಾ ಅಂತಂದ್ರೆ 4 ಜನ, ಕೇವಲ 4 ಜನ ಮಾತ್ರ ಹೋಗ್ತಾ ಇರೋದು. ಸರ್ಕಾರದ ಆದೇಶ ಕಾಟಾಚಾರಕ್ಕ? ಯುದ್ಧ ಬೇಡ, ಶಾಂತಿ ಬಯಸೋಣ ಅಂತ ಹೇಳ್ತೀರಾ. ಇಲ್ಲಿ ನೋಡಿದ್ರೆ ಸರ್ಕಾರದ ಆದೇಶವನ್ನ ಮೀರ್ತಾ ಇದ್ದೀರಾ. ಯಾತಕ್ಕಾಗಿ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾ ಇಲ್ಲಿ ಪಾಕಿಸ್ತಾನಿಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಯಾವ್ಯಾವ ಊರಿನಲ್ಲಿದ್ದಾರೆ, ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ ಗೊತ್ತಿಲ್ವಾ? ಗೊತ್ತಿದ್ದು ಕಳ್ಸಕ್ಕಾಗ್ತಿಲ್ವಾ? ಇಲ್ಲೂ ಓಲೈಕೆ ರಾಜಕಾರಣನ? ನೀವು ಈ ವಿಚಾರವನ್ನು ರಾಜಕಾರಣ ಮಾಡ್ತಿರೋದು ಯಾಕೆ? ಈ ವಿಚಾರವನ್ನು ರಾಜಕಾರಣ ಮಾಡೋದಕ್ಕೆ ಎಲ್ಲ ತೆಗೆದು ತಿಪ್ಪೆಗೆ ಬಿಸಾಕ್ರಿ. ನಿಮ್ಮ ರಾಜಕಾರಣ ಎಲ್ಲ ಇದು ದೇಶಕ್ಕೋಸ್ಕರ ಮಾತ್ರ ಹೊರಡಬೇಕಾಗುತ್ತಿಲ್ಲ. ತೊಲಗಿ ಪಾಕಿಗಳೇ, ನೀವು ತೊಲಗಿ. ಭಾರತ ದೇಶದ ಬಿಟ್ಟು ಮೊದಲು ಇಲ್ಲಿಂದ ತೊಲಗಿ ಅಂತ ನಮ್ಮ ನೆಲದಲ್ಲಿತ್ಕೊಂಡು ನಮ್ಮವರ ರಕ್ತವನ್ನು ಹರಿಸಿದ ಇಂಥ ವಿಷಸರ್ಪಗಳಿಗೆ ಹಾಗೂ ಆ ನೆಲದವರಿಗೆ ಕೊನೆಗೂ ಭಾರತದಿಂದ ಒಂದಷ್ಟು ಜನರನ್ನು ಹೊರಹಾಕಲಾಗಿದೆ.